ನಟ ನಿರ್ಮಾಪಕರಾಗಿ ಕನ್ನಡ ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿರುವಂತಹ ಜಗನ್ ಅವರು ಇದೀಗ ಚತುಷ್ಪಥ ಸಿನಿಮಾದಲ್ಲೂ ಕೂಡ ಅಭಿನಯಿಸಿದ್ದಾರೆ. ಸದ್ಯ ಇದರ ನಡುವೆ ಬಿಗ್ ಬಾಸ್ ಕೂಡ ಗ್ಯಾಪಲ್ಲಿ ಹೋಗಿ ಬಂದಿದ್ರು. ಸೊ ಜಗನ್ ಅವರು ಇವತ್ತಿದ್ದಾರೆ. ನಿಮ್ಮ ಸಿನಿಮಾಯಿಂದನೇ ಶುರು ಮಾಡೋಣ ಸರ್. ಚತುಷ್ಪಥ ಸಿನಿಮಾ ಇರಬಹುದು, ಇದ್ರ ಬಗ್ಗೆ ಮಾತನಾಡೋದಾದ್ರೆ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಚತುಷ್ಪಥ ಸಿನಿಮಾ ಕೃಷ್ಣೋಜಿ ರಾವ್ ಸರ್ ಅವರ ಡೈರೆಕ್ಷನಲ್ಲಿ ಬರ್ತಿರುವಂಥ ಸಿನಿಮಾ. ಕತೆ, ಚಿತ್ರಕಥೆ, ಟೈಟಲ್ ಹೇಳೋ ಹಾಗೆ ಇದು 4 ಜನರ ಒಂದು ಪಾಯಿಂಟ್ ಆಫ್ ವ್ಯೂ. ಆ 4 ಜನರಲ್ಲಿ ನನ್ನದು ಒಂದು ಪಾತ್ರ. ಸೊ ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕತೆ ಹೇಗೆ ಹೋಗುತ್ತೆ, ಅದು ಎಲ್ಲಿಗೆ ಬಂದು ಮುಟ್ಟುತ್ತೆ ಅನ್ನೋದೇ ಸಿನಿಮಾ. ಸೊ ಚತುಷ್ಪಥ ಅದು. ಯೂಶಲಿ ನಿಮ್ಮನ್ನ ಸೀರಿಯಲಲ್ಲಿ ನೋಡಿದ್ದೀವಿ, ಜೊತೆಗೆ ನಿರ್ಮಾಪಕರಾಗಿ ಕೂಡ ಅಲ್ಲಿ ಕೆಲಸಗಳನ್ನು ಮಾಡ್ತಿದ್ದೀರಾ. ಆದರೆ ಸಿನಿಮಾದಲ್ಲಿ ನೀವು ಆಯ್ಕೆ ಮಾಡುವಂಥದ್ದು ತುಂಬ ಚೂಸಿ ಅನಿಸುತ್ತೆ. ಹಾಂ, ಅಂದರೆ ಚೂಸಿ ಮೇ ಬಿ ಅಂದರೆ ನನ್ನ ಕ್ಯಾರೆಕ್ಟ್ರು ನನಗೆ ಇಷ್ಟ ಆಗಬೇಕು, ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗಬೇಕು ಏನಾದರೂ ಮಾಡೋದ್ರಲ್ಲಿ. ಸೊ ಕಥೆಯಲ್ಲಿ ಏನಾದರೂ ಒಂದು ಪಾಯಿಂಟ್ ಇರಬೇಕು ನನಗೆ. ಅದನ್ನು ಮಾಡೋದಕ್ಕೆ ಖುಷಿ ಇದ್ದಾಗ ಡೆಫಿನೆಟ್ಲಿ ಅದನ್ನು ಮಾಡ್ತೀನಿ. ಅಂದರೆ ಹಿಂದೆ ಭಾಳಷ್ಟು ವರ್ಷಗಳ ಹಿಂದೆ ಜೋಶ್ ಸಿನಿಮಾದಲ್ಲಿ ನಿಮ್ಮ ಪಾತ್ರ ನೋಡಿ ಮೆಚ್ಚಿದಂಥವ್ರು ಇದ್ದಾರೆ. ಅದಾದಮೇಲೆ ಬ್ಯಾಕ್ ಟು ಬ್ಯಾಕ್ ಹಿಟ್ಗಳನ್ನು ಕೊಡ್ತಾರೇನೋ, ಕಂಟಿನ್ಯೂಸ್ ಆಗಿ ಇರ್ತಾರೇನೋ ಅನ್ನೋಂಥದ್ದು ಒಂದಷ್ಟು ಎಕ್ಸ್ಪೆಕ್ಟೇಷನ್ಸ್ ನಿಮ್ಮ ಫಾಲೋವರ್ಸಲ್ಲಿತ್ತು. ಯಾಕೆ ಅಲ್ಲಿಗೆ ಕೊಂಚ ಗ್ಯಾಪ್ ಕೊಟ್ರಿ ಅಂತ? ಇಲ್ಲ, ಇವಾಗ ಏನೇ ಕೆಲಸ ಮಾಡಬೇಕು ಅಂದರೂ ಆ ಕೆಲಸದ ಬಗ್ಗೆ ಪೂರ್ತಿ ಜ್ಞಾನ ಇಟ್ಕೊಂಡು ಕೆಲಸ ಮಾಡಬೇಕು ಅನ್ನೋದು ನನಗೆ ತಿಳ್ಕೊಂಡಿರೋದು. ನಾನು ಜೋಶ್ ಸಿನಿಮಾ ಮಾಡಿದಾಗ ನನಗೆ ಬರೀ 15 ವಯಸ್ಸಾಗಿತ್ತು. ಆಗ್ತಾನೆ ಕಾಲೇಜಿಂದ ಹೊರಗಡೆ ಬಂದಿದ್ದೆ. ಗುರುಗಳು ನಮ್ಮ ಶಿವಮಣಿ ಸರ್ ನಮ್ಮನ್ನು ಒಳ್ಳೆ ತಕಡಿಲಂಗೆ ಹಾಕ್ಬಿಟ್ಟಿದ್ರು. ಏನು ಮಾಡ್ತಿರೋ ಮಾಡ್ರಿ ಅಂದರು. ನಾವು 6 ಜನ ಚೆನ್ನಾಗಿ ಕೂತ್ಕೊಂಡು ಆಟ ಆಡಿ ಮಾತಾಡಿ ಮಾಡಿದ್ದೇ ಸಿನಿಮಾ ಆಗೋಯ್ತು. ಆ್ಯಂಡ್ ಇಟ್ ಬಿಕೇಮ್ ಸಚ್ ಅ ಬಿಗ್ ಹಿಟ್. ಸೊ ಅದಾದಮೇಲೆ ಏನು ಮಾಡಬೇಕು ಅನ್ನೋದು ಬ್ಲ್ಯಾಂಕ್ ಆಗ್ಬಿಟ್ವಿ. ಅಂದರೆ ಓಕೆ, ಇದು ಹಿಂಗೆ ಮಾಡಿದ್ವಿ, ಇವಾಗ ನೆಕ್ಸ್ಟ್ ಏನು ಅಂತ. ಸೊ ಮತ್ತೆ ಓಕೆ ರೀಸ್ಟಾರ್ಟ್ ಮಾಡೋಣ ಅಂದಾಗ ಟೆಲಿವಿಷನಿಗೆ ಬಂದೆ. ಓಕೆ, ವಾಟ್ ಈಸ್ ಆ್ಯಕ್ಟಿಂಗ್, ವಾಟ್ ಈಸ್ ಡೈರೆಕ್ಷನ್, ಏನೇನು ಅನ್ನೋದು ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಆ ಟೂಲ್ಸನ್ನು ಸರಿಯಾಗಿ ಮಾಡ್ಕೊಳ್ಳೋದಕ್ಕೆ ಥಾಟ್ ತೊಗೊಂಡೆ. ಸೊ ಅದು ಅಲ್ಲಿಂದ ಇಲ್ಲಿಗೆ 16 ವರ್ಷದ ಜರ್ನಿ ಇದೆ. ಸೊ ಇವತ್ತಿಗೆ ನಿಂತಿಲ್ಲ. ಗಾಡ್ಸ್ ಗ್ರೇಸ್, ದೇವ್ರ ಆಶೀರ್ವಾದ. ಆ್ಯಕ್ಟರಿಂದ ಪ್ರೊಡ್ಯೂಸರ್ ಆದೆ, ಪ್ರೊಡ್ಯೂಸರಿಂದ ಡೈರೆಕ್ಟರ್ ಆದೆ, ಆ್ಯಂಡ್ ಇಟ್ಸ್ ಗೋಯಿಂಗ್ ಆನ್. ಅದೇ ರೀತಿ ಕಥಾಹಂದರವನ್ನು ಏನಾದರೂ ಅಂದರೆ ಇವಾಗ ಜೋಶಲ್ಲಿತ್ತಲ್ವ ಆ ಸಿನಿಮಾ, ಒಂದು ಕಥಾಹಂದರ ಎಲ್ರಿಗೂ ಸಹ ಇಷ್ಟ ಆಗಿತ್ತು, ಎಲ್ಲರ ಲೈಫಲ್ಲೂ ನಡೆಯುವಂಥ ಕತೆ ಆಗಿತ್ತು. ನೀವು ಡೈರೆಕ್ಟರಾಗಿ, ನಿರ್ಮಾಪಕರಾಗಿ ಅದನ್ನೇ ಮತ್ತೆ ಹೊಸತನ ಇದರಿಂದ ಏನಾದರೂ ತಗೊಂಡು ಬರಬೇಕು ಕತೆ ಮಾಡಿ ಅನ್ನೋಂಥದ್ದು ಆಸೆ ಯಾವತ್ತಾದರೂ ಬಂದಿತ್ತ? ಥಾಟ್ ಇದೆಯಾ ನಿಮಗೆ? ಸದ್ಯಕ್ಕೆ ಆ್ಯಕ್ಚುಲಿ ಇದಕ್ಕೆ ಅಂತಲೇ ಒಂದು ವೇದಿಕೆ ಬರಬೇಕು. ಬಟ್ ನೀವಿಲ್ಲಿ ಕೇಳಿದ್ರಿ ಅಂತ ಹೇಳ್ತಿದ್ದೀನಿ. ಈ ನಡುವೆ ಮತ್ತೆ ಒಂದು ಹುಚ್ಚತನ ಶುರುವಾಗಿದೆ. ಒಂದು ಕತೆ ಬರೀತಿದ್ದೀನಿ. ಸೊ ಆ ಕತೆನ ಹಿಡ್ಕೊಂಡು ಮುಂದಕ್ಕೆ ಆದಷ್ಟು ಬೇಗ ಬರ್ತೀನಿ, ನಿಮ್ಮೆಲ್ಲರ ಮುಂದೆನೇ ಬರ್ತೀನಿ, ನಿಮ್ಮನ್ನು ಕೇಳ್ತೀನಿ. ಸೊ ಒಂದು ಸಿನಿಮಾ ಮಾಡೋ ಹುಚ್ಚಿದೆ, ಒಂದು ಕತೆ ಬರೀತಿದ್ದೀನಿ. ಸೊ ಯಾ, ಹೇಗೋ ಸೀಕ್ವೆಲ್ಗಳ ಹಾವಳಿ ಜೋರಾಗಿದೆ. ಜೋಶ್ 2 ಅಂತಲೇ ತೆಗೆದು ಬರ್ಬೋದೇನೋ? ಇಲ್ಲ, ಜೋಶ್ ಒಂದೇ. ಅದು ನಾವು 6 ಜನ ಏನಿದ್ದೀವಿ, ನಾವು ಅವತ್ತು ಏನು ಮಾಡಿದ್ವಿ ಅದೇ ಜೋಶ್ ಆಗಿದ್ದು. ಆ್ಯಂಡ್ ನಮ್ಮ ಗುರುಗಳು ಶಿವಮಣಿ ಸರ್, ಅದನ್ನು ಸೀಕ್ವೆಲ್ ಅಂತ ಮಾಡಿದ್ರೆ ಶಿವಮಣಿ ಸರೇ ಮಾಡಬೇಕೇ ಹೊರತು ನಾವ್ಯಾರೂ ಮುಟ್ಟೋಕ್ಕಾಗಲ್ಲ. ಶಿಷ್ಯಂದರಾಗಿ ಬೇರೆದೇನೋ ಮಾಡುವುದೇ ಹೊರತು ಗುರುಗಳ ಹೆಸರು ತೊಗೊಳಕ್ಕಾಗಲ್ಲ. ಸೊ ಇಲ್ಲ, ಇದು ಬೇರೆ ಕಥೆನೇ. ಅಂದರೆ ಇದೊಂದು ಅದಕ್ಕೆ ಅಂತ ಟೈಮ್ ಬಂದಾಗ ನಾನು ಖಂಡಿತವಾಗ್ಲೂ ಹೇಳ್ತೀನಿ. ಎಸ್, ಡೆಫಿನೆಟ್ಲಿ. ಓಕೆ.